ತೋಟದಿಂದ ಒಂದು ಕೈಯಲ್ಲಿ ಬಾಳೆಗೊನೆಯನ್ನು ಮತ್ತೊಂದು ಕೈಯಲ್ಲಿ ಬಾಳೆ ಕಟ್ಟೊಂದನ್ನು ಹಿಡಿದುಕೊಂಡು ಆರಡಿ ಎತ್ತರವಿದ್ದರು ಅದೇ ನಿಧಾನವಾಗಿ ಬರುತ್ತಿದ್ದ ಮರಾಠಿ ಮಂಜ. ಅವನು ಗುತ್ತಿಯನ್ನು ನೋಡಿ, ಮುಗಲ್ ಕಡೆ ನೋಡ್ತಾ ನಿಂತ್ಬಿಟ್ಟೆ, ದೂರ ಒಳ್ಳೆ ದೊರೊಬತ್ತಾಗಿದೆಯಲ್ಲ. ಏನಿಲ್ಲ ಕಣ್ರ, ಈ ಹಾಳು ಮಳೆ ಎತ್ತ ಮಗ ಸಾಯ್ತದ ಏನು ಅಂತ ನಾಡ್ತಿದ್ದೆ. ಎಲ್ಲಿಗೆ? ಲಕ್ಕುಂದಕ್ಕೆ ಹೋಗೋದಲ್ವಾ? ನಾನಾಗಿದ್ರೆ ಕ್ಷಣದೊಳಗೆ ಹೋಗ್ತಿದ್ದೆ. ಏನ್ರ ಅದು ಒಳಗೆ ಗಲಾಟೆ ಕೆಟ್ಟವ್ರ ಕಾಟ ಶುರುವಾಯ್ತು. ಇವರಿಂದ ನಾನು ಸುಖಾನೇ ಇಲ್ಲ. ದಿನಾಲು ಜಗಳ ಜಗಳ ಜಗಳ. ನೀರುಂಡೆ ನೀ ಮುಂಡೆ, ನೀರುಂಡೆ ನೀ ಮುಂಡೆ, ಲಕ್ಕಮ್ಮ ಲಕ್ಕಮ್ಮ ಜಕ್ಕಮ್ಮ. ಹೆಂಗು ಕಾಲು ಆಗ್ತಾ ಸರಿ ಕಣ್ರ, ತಪ್ಪಾಯ್ತು, ನಾ ಹೊಂಟೆ ಬರ್ತೇನೆ. ಗುತ್ತಿ ತನ್ನ ದೇಹದ ಕುಳ್ಳೆಗಾಲುಗಳನ್ನು ಬೀಸಿ ಬೀಸಿ ಹಾಕುತ್ತಾ ತೋಟದ ದಾರಿಯನ್ನು ಹಿಡಿಯತೊಡಗಿದನು. ನಾಯಿ ಗುತ್ತಿ ಅಥವಾ ಗುತ್ತಿ ತಾನು ಮಂಜಿನೊಡನೆ ಲಕ್ಕುಂದಕ್ಕೆ ಹೊರಟಿರುವುದಾಗಿ ಸುಳ್ಳು ಹೇಳಿದ್ದನು. ಸಿಂಬಾವಿಗೆ ಸುಮಾರು 3-4 ಮೈಲಿ ದೂರದಲ್ಲಿದ್ದ ಲಕ್ಕುಂದಕ್ಕೆ ಹೋಗಬೇಕಾಗಿದ್ದರೆ ಅವನು ಹೆದರಬೇಕಾಗಿರಲಿಲ್ಲ. ದಾರಿಯಲ್ಲಿ ಎಗ್ಗಾಡು ತುಂಬಿ ಎತ್ತರವಾಗಿದ್ದ ಸೀತೂರು ಗುಡ್ಡವನ್ನು ಏರಿ ದಾಟಬೇಕಾಗಿದ್ದರೂ ಹೆದರಬೇಕಾಗಿರಲಿಲ್ಲ. ಅಂತಹ ಕಬ್ಬಿಣ ದಾಳು ಅವನು. ಗುತ್ತಿ ಸೀತೂರು ಗುಡ್ಡದ ನೆತ್ತಿಗೇರಿರಲಿಲ್ಲ. ಬೈಗುಗಪ್ಪಿನೊಂದಿಗೆ ಮುಗಿಲುಗಪ್ಪು ಮುಸುಕಿ ಮಿಣುಕುಗಳು ಮಿನುಗತೊಡಗಿದವು. ಜೀರುಂಡೆಗಳ ಗುಯ್ಗುಟ್ಟುವ ಸದ್ದು ಕಿವಿಗೆ ಚಿಟ್ಟು ಹಿಡಿಸುತ್ತಿತ್ತು. ಮಳೆಗಾಲ ಪ್ರಾರಂಭವಾಗಿದ್ದರೂ ಭಯಂಕರವಾದ ಮಲೆನಾಡು ಸೀತೂರು, ಸಿಂಬಾವಿ, ಲಕ್ಕುಂದ ಈ ಕಡೆಗಳಲ್ಲಿ ಇಂಬಳಗಳ ಕಾಟ ತುಸು ಹೆಚ್ಚಾಗಿಯೇ ಶುರುವಾಗಿತ್ತು. ಗುತ್ತಿ ಕಣ್ಣಿಗೆ ಕಂಡ ಇಂಬಳಗಳನ್ನು ಕೈಯಿಂದ ಕಿತ್ತೊಗೆಯುತ್ತಾ ಅದೇ ಕೈಯಿನಲ್ಲಿಯೇ ಎಲೆ ಅಡಿಕೆ, ಸುಣ್ಣ, ಹೊಗೆಸೊಪ್ಪುಗಳನ್ನು ಬಾಯಿಗೆ ಹಾಕಿಕೊಳ್ಳುತ್ತಾ ತನ್ನ ದೇಹದ ಕುಳ್ಳುಗಾಲುಗಳನ್ನು ಬಿರಬಿರನೆ ಬೀಸಿ ಬೀಸಿ ಹಾಕುತ್ತಾ ಹರಿವಿಡಿದ ಸೀತೂರು ಗುಡ್ಡದ ಹಾದಿಯಲ್ಲಿ ಮುಂಬರಿದನು.